ಹೋಳಿ ಹುಣ್ಣಿಮೆ ದಿನ ಗ್ರಹಣ ಬಂದರೆ ಅದು ಅತ್ಯಂತ ವಿಶೇಷ ಹಾಗೂ ಆಧ್ಯಾತ್ಮಿಕವಾಗಿ ಮಹತ್ವದ ದಿನ ಎಂದು ನಂಬುತ್ತಾರೆ. ಹೋಳಿ ಹಬ್ಬವು ವಿಷ್ಣುವಿನ ಭಕ್ತನಾದ ಪ್ರಹ್ಲಾದನ ಭಕ್ತಿಯ ಜಯದ ಸಂಕೇತ. ಈ ದಿನದ ಪೂರ್ಣಿಮೆಯ ಚಂದ್ರನು ಶಾಂತಿ, ಸಮೃದ್ಧಿ ಮತ್ತು ಮನಶುದ್ಧಿಯ ಪ್ರತೀಕ. ಆದರೆ ಅದೇ ದಿನ ಚಂದ್ರಗ್ರಹಣ ಬಂದರೆ ಆ ಸಮಯವನ್ನು ಹೆಚ್ಚು ಜಾಗರೂಕತೆಯಿಂದ ಆಚರಿಸುವುದು ಉತ್ತಮ ಎಂದು ಶಾಸ್ತ್ರಗಳು ಹೇಳುತ್ತವೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಗ್ರಹಣದ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಮೊದಲಿಗೆ ನೋಡುವ. ಗ್ರಹಣ ಆರಂಭವಾಗುವ ಮುನ್ನ ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದು ಉತ್ತಮ. ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ ಮತ್ತು ವಿಷ್ಣು ಆರಾಧನೆ ಮಾಡಿದರೆ ಶುಭ ಫಲ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಗ್ರಹಣ ಸಮಯದಲ್ಲಿ ಜಪ, ಧ್ಯಾನ, ವಿಷ್ಣು ಸಹಸ್ರನಾಮ ಪಠಣ ಅಥವಾ ರಾಮನಾಮ ಜಪ ಮಾಡುವುದು ಬಹಳ ಪವಿತ್ರ. ಮನೆಯಲ್ಲಿರುವ ಆಹಾರ ಪದಾರ್ಥಗಳಿಗೆ ತುಳಸಿ ದಳ ಇಡುವುದು ಉತ್ತಮ ಎಂದು ಹಿರಿಯರು ಹೇಳುತ್ತಾರೆ. ಗ್ರಹಣ ಮುಗಿದ ನಂತರ ಮತ್ತೊಮ್ಮೆ ಸ್ನಾನ ಮಾಡಿ ಮನೆ ಶುದ್ಧಿ ಮಾಡುವುದು ಒಳ್ಳೆಯದು. ಏನ್ ಮಾಡಬಾರ್ದು? ಗ್ರಹಣ ಸಮಯದಲ್ಲಿ ಊಟ ಮಾಡುವುದು, ನಿದ್ರೆ ಮಾಡುವುದು, ಕೂದಲು ಕತ್ತರಿಸುವುದು, ನೇಲ್ ಕತ್ತರಿಸುವುದು ತಪ್ಪಿಸಬೇಕು. ಹೊಸ ಕೆಲಸಗಳು ಅಥವಾ ಹೊಸ ವ್ಯವಹಾರ ಆರಂಭಿಸುವುದನ್ನು ಆ ಸಮಯದಲ್ಲಿ ತಪ್ಪಿಸುವುದು ಒಳ್ಳೆಯದು. ಈ ಎರಡು ವಸ್ತು ಯಾರಿಗೂ ಕೊಡಬೇಡಿ. ಗ್ರಹಣ ಸಮಯದಲ್ಲಿ ಉಪ್ಪು ಮತ್ತು ಹಾಲು ಈ ಎರಡು ವಸ್ತುಗಳನ್ನು ಯಾರಿಗೂ ಕೊಡಬಾರದು ಎಂದು ಹೇಳಲಾಗಿದೆ. ಉಪ್ಪು ಸಮೃದ್ಧಿಯ ಸಂಕೇತ, ಹಾಲು ಶುದ್ಧತೆ ಮತ್ತು ಐಶ್ವರ್ಯದ ಪ್ರತೀಕ. ಈ ಎರಡನ್ನು ಆ ಸಮಯದಲ್ಲಿ ಕೊಟ್ಟರೆ ಮನೆಯ ಲಕ್ಷ್ಮಿ ಕಡಿಮೆಯಾಗುತ್ತದೆ ಎಂದು ಹಿರಿಯರು ಎಚ್ಚರಿಸುತ್ತಾರೆ. ಇದರ ಅರ್ಥ ಏನೆಂದರೆ ಆ ಸಮಯದಲ್ಲಿ ದಾನ ಧರ್ಮವು ನಿಯಮಾನುಸಾರ ಮಾಡಬೇಕು. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿದರೆ ಅದರಿಂದ ಪುಣ್ಯ ಫಲ ಹೆಚ್ಚು ಎಂದು ನಂಬಲಾಗಿದೆ. ಹೋಳಿ ಹುಣ್ಣಿಮೆ ನಮಗೆ ಹೇಳುವ ಸಂದೇಶ ಏನೆಂದರೆ ಭಕ್ತಿ ಮತ್ತು ಸತ್ಯ ಯಾವಾಗಲೂ ಜಯಿಸುತ್ತದೆ. ಆದ್ದರಿಂದ ಭಯಪಡುವ ಅಗತ್ಯವಿಲ್ಲ. ಜಾಗೃತೆ, ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಈ ದಿನವನ್ನು ಆಚರಿಸಿ. ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ದಿನವನ್ನು ಆತ್ಮಶುದ್ಧಿ, ಪ್ರಾರ್ಥನೆ ಮತ್ತು ಒಳ್ಳೆಯ ಸಂಕಲ್ಪಗಳಿಗೆ ಬಳಸಿಕೊಳ್ಳಿ. ಹೋಳಿ ಹುಣ್ಣಿಮೆ ದಿನ ಗ್ರಹಣ ಬರುವುದು ಒಂದು ಆಧ್ಯಾತ್ಮಿಕ ಜಾಗೃತೆಯ ಸಮಯ ಎಂದು ಹಿರಿಯರು ಹೇಳುತ್ತಾರೆ. ಇದು ನಮ್ಮ ಜೀವನವನ್ನು ಪರಿಶೀಲಿಸುವ ಕ್ಷಣ. ಹೋಳಿ ಎಂದರೆ ಕೇವಲ ಬಣ್ಣಗಳ ಹಬ್ಬ ಅಲ್ಲ, ಅದು ಸತ್ಯದ ಜಯದ ಸಂಕೇತ. ಪ್ರಹ್ಲಾದನು ಭಗವಂತನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದರಿಂದ ಅವನನ್ನು ರಕ್ಷಿಸಲು ಮಹಾವಿಷ್ಣುವು ನರಸಿಂಹ ಅವತಾರ ತಾಳಿದರು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಅಹಂಕಾರ, ದುರಾಚಾರ, ಅಸತ್ಯ ಇವನ್ನೆಲ್ಲ ಹೋಳಿಕಾ ದಹನದಲ್ಲಿ ಸುಡಬೇಕು ಎಂಬ ಸಂದೇಶ ಇದೆ. ಗ್ರಹಣ ಸಮಯದಲ್ಲಿ ಪ್ರಕೃತಿ ಶಾಂತವಾಗಿರುತ್ತದೆ. ಆ ಸಮಯದಲ್ಲಿ ಮಾಡಿದ ಜಪ ತಪಗಳು ಹಲಗುಣ ಫಲ ನೀಡುತ್ತವೆ ಎಂದು ನಂಬಿಕೆ ಕೂಡ ಇದೆ. ಈ ಸಮಯದಲ್ಲಿ ನಾವು ನಮ್ಮ ತಪ್ಪುಗಳನ್ನು ನೆನೆದು ದೇವರಲ್ಲಿ ಕ್ಷಮೆ ಕೇಳಿ ಹೊಸ ಸಂಕಲ್ಪ ಮಾಡಬೇಕು. ಹಿರಿಯರು ಹೇಳುವ ಮಾತು, ಗ್ರಹಣ ಸಮಯದಲ್ಲಿ ಮನೆಯ ಐಶ್ವರ್ಯ ಹೊರಗೆ ಹೋಗಬಾರದು. ಅದಕ್ಕಾಗಿ ಉಪ್ಪು, ಹಾಲು, ಅಕ್ಕಿ ಇಂತಹ ಶುದ್ಧ ಮತ್ತು ಐಶ್ವರ್ಯದ ಸಂಕೇತವಾದ ವಸ್ತುಗಳನ್ನು ಕೊಡಬೇಡಿ ಎಂದು ಹೇಳುತ್ತಾರೆ. ಇದು ಭಯ ಹುಟ್ಟಿಸಲು ಅಲ್ಲ, ಸಂಪ್ರದಾಯದ ಒಂದು ಎಚ್ಚರಿಕೆ ಮಾತ್ರ. ಗರ್ಭಿಣಿಯರಿಗೆ ವಿಶೇಷ ಸೂಚನೆ.
ಮನೆಯಲ್ಲೇ ಇದ್ದು ರಾಮನಾಮ ಕೃಷ್ಣನಾಮ ಜಪ ಮಾಡುವುದು ಉತ್ತಮ. ತೀಕ್ಷ್ಣವಾದ ವಸ್ತುಗಳನ್ನು ಬಳಸದೆ ಶಾಂತವಾಗಿ ಕಾಲ ಕಳೆಯಬೇಕು. ಗ್ರಹಣ ಮುಗಿದ ನಂತರ ಮನೆಯಲ್ಲಿರುವ ನೀರು ಬದಲಾಯಿಸಿ ಸ್ವಚ್ಛತೆ ಮಾಡಿ ದೀಪ ಹಚ್ಚಿ ದೇವರಿಗೆ ನೈವೇದ್ಯ ಇಡಿ ದಾನ ಮಾಡಿದರೆ ಅದಕ್ಕೆ ವಿಶೇಷ ಪುಣ್ಯ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಭಯ ಬೇಡ, ಭಕ್ತಿ ಬೇಕು. ಅಂಧನಂಬಿಕೆ ಬೇಡ, ಶ್ರದ್ಧೆ ಬೇಕು. ಗ್ರಹಣ ನಮಗೆ ಹೇಳುವುದು ಏನೆಂದರೆ, ಜೀವನದಲ್ಲಿ ಯಾವ ಕತ್ತಲೆಯೂ ಶಾಶ್ವತವಲ್ಲ. ಚಂದ್ರನು ಮತ್ತೆ ಪ್ರಕಾಶಿಸುವಂತೆ ನಮ್ಮ ಜೀವನದಲ್ಲೂ ಬೆಳಕು ಬರುತ್ತದೆ. ಈ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ದಿನವನ್ನು ಮನಶುದ್ಧಿಗೆ, ಒಳ್ಳೆಯ ಚಿಂತನೆಗೆ ಮತ್ತು ದೇವರ ಆರಾಧನೆಗೆ ಮೀಸಲಿಡಿ. ಎಚ್ಚರಿಕೆಯಿಂದ ಆಚರಿಸಿ. ಶುಭವಾಗಲಿ.